ಅಬ್ಬರಿಸ್ತಿರೋ ಮಹಾಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಉತ್ತರ ಕರ್ನಾಟಕದಿಂದ ಕೋಲಾರದವರೆಗೂ ಬೆಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಸೃಷ್ಟಿ ಮಾಡಿರೋ ಮಹಾ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈಗ ನಾವು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಒಂದು ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಸದ್ಯ ಇದೇನು ಪ್ರಸ್ತುತ ಒಂದು ಕೆರೆ ಅಂತ ಕಾಣ್ತಾ ಇದೆಯಲ್ಲ, ಇದು ಕೆರೆ ಮಾತ್ರ ಅಲ್ಲ, ಸದ್ಯ ಮಟ್ಟಿಗೆ ಇದು ಒಂದು ರಾಗಿ ಬೆಳೆಯನ್ನ ಹಾಕಿದ್ದಾರೆ ರೈತ ತಿಮ್ಮಪ್ಪ ಅನ್ನೋರು. ಕರುನಾಡಲ್ಲಿ ಮುಂಗಾರು ಮಳೆಯಿಂದ ಶುರುವಾದ ಮಳೆಯಬ್ಬರ ಇನ್ನೂ ನಿಂತಿಲ್ಲ. ಊರೂರುಗಳೇ ಮೇಲಿಂದ ಮೇಲೆ ಮುಳುಗಿ ಹೋದ್ರೂ ವರುಣದೇವ ಮಾತ್ರ ತಣ್ಣಗಾಗ್ತಿಲ್ಲ. ಬರೋಬ್ಬರಿ 6 ತಿಂಗಳು ಆಗ್ತಾ ಬಂತು. ನೆರೆ ತಗ್ತಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ನೆರೆ ನುಗ್ಗಿ ಬರ್ತಿದೆ. ಕೋಲಾರದಿಂದ ಕಲಬುರಗಿವರೆಗೆ ಮಹಾಮಳೆ ರೌದ್ರ ರೂಪ ತಾಳಿದೆ. ಸೊಂಪಾಗಿ ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ರಸ್ತೆಗಳೆಲ್ಲ ಕಣ್ಮರೆಯಾಗಿವೆ. ಮಳೆ ಬಂದ್ರೆ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆದ್ರೆ ಈ ಬಾರಿ ಕಣ್ಣೀರಿಡುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ವರುಣನ ಆರ್ಭಟಕ್ಕೆ ಕಾಡಂಗೇರ ಗ್ರಾಮದ 40ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿ ಹೋಗಿವೆ. ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ಶಾಲೆಗೆ ಹೋಗುವುದಕ್ಕಾಗದೆ ಮಕ್ಕಳು ಪರದಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಜೋರು ಮಳೆ ಹೊಡೆತಕ್ಕೆ ಅಫಜಲ್ಪುರ ತಾಲೂಕಿನ ಬೋರಿಹಳ್ಳ ಹುಚ್ಚೆದ್ದು ಹರಿಯುತ್ತಿದೆ. ಇದರ ಪರಿಣಾಮ ಜೇವರ್ಗಿ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಜಲಾವೃತವಾಗಿದ್ದು ಜಮೀನುಗಳಿಗೂ ಮಳೆ ನೀರು ನುಗ್ಗಿದೆ. ನಿರಂತರ ಮಳೆಗೆ ರಾಯಚೂರು ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಭಾರಿ ಮಳೆಗೆ ನಡುಗದ್ದೆ ಗ್ರಾಮ ಸಣ್ಣ ದ್ವೀಪದಂತಾಗಿದೆ. ಹಂಚಿನಾಳ ಗ್ರಾಮದಲ್ಲೂ ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ಸೂರ್ಯಕಾಂತಿ, ತೊಗರಿ ಸೇರಿದಂತೆ ಹಲವು ಬೆಳೆ ಸರ್ವನಾಶವಾಗಿವೆ. ಒಂದು ಕಡೆ ಮಹಾಮಳೆಗೆ ಹಳ್ಳಕೊಳ್ಳಗಳು ಹುಚ್ಚೆದ್ದು ಹರಿಯುತ್ತಿದ್ರೆ ಮತ್ತೊಂದು ಕಡೆ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಆದ್ರೂ ಕೂಡ ಜನರ ಹುಚ್ಚಾಟ ಮಾತ್ರ ನಿಂತಿಲ್ಲ. ಬೀದರ್ ತಾಲೂಕಿನ ಬರೂರು ಸೇತುವೆ ಮೇಲೆ 62 ವರ್ಷದ ವೃದ್ಧ ಪ್ರಭಾಕರ್ ರೆಡ್ಡಿ ಹುಚ್ಚಾಟ ಆಡೋದಕ್ಕೋಗಿ ನೀರು ಪಾಲಾಗಿದ್ದಾನೆ. ಸೇತುವೆ ಮೇಲೆ ನೀರು ಹರಿಯುತ್ತಿದ್ರೂ ಸೇತುವೆ ದಾಟ್ತೀನಿ ಅಂತ ಹೋದವ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ಈ ಬಾರಿ ಸುರಿಯುತ್ತಿರೋದು ಅಕ್ಷರಶಃ ರಣಮಳೆ. ಕೊಪ್ಪಳದ ಕುರುಬನಾಳದ ರವಿ ಎಂಬ ವಿದ್ಯಾರ್ಥಿ ಸೈಕಲ್ನಲ್ಲಿ ಹೋಗುವಾಗ ಉಕ್ಕಿ ಹರಿಯುತ್ತಿದ್ದ ಹಳ್ಳದಲ್ಲಿ ಸಿಲುಕಿ ಒದ್ದಾಡಿದ್ದಾನೆ. ಇನ್ನೇನು ಪ್ರವಾಹದಲ್ಲಿ ಕೊಚ್ಚಿ ಹೋದ ಎನ್ನುವಂತಾಗಿದ್ದವನನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಹೇಳತೀರದಂತಾಗಿದೆ. ಮಹಾಮಳೆಯ ಆರ್ಭಟಕ್ಕೆ ಗದಗದ ಗ್ರೇನ್ ಮಾರುಕಟ್ಟೆ ಕೆರೆಯಂತಾಗಿದೆ. ಮಾರುಕಟ್ಟೆಯೆಲ್ಲ ಜಲಮಯವಾಗಿದ್ದು ವ್ಯಾಪಾರಿಗಳು ಪರದಾಡಿದ್ದಾರೆ. ರಾಮನಗರದ ಚನ್ನಪಟ್ಟಣದಲ್ಲಿಯೂ ಮಳೆ ಅಬ್ಬರ ಜೋರಾಗಿದೆ. ಎಡೆಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಾರಿ ಇಡೀ ಕರ್ನಾಟಕದಲ್ಲೇ ಮಳೆಯಾಗಿದೆ. ಹೀಗಾಗಿ ಎಲ್ಲಾ ಕಡೆ ಕೆರೆಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿವೆ. ಕೋಲಾರದ ಮುದುವಾಡಿ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಇದು ಗ್ರಾಮಸ್ಥರ ಖುಷಿಗೆ ಪಾರವೇ ಇಲ್ಲದಂತಾಗಿದ್ದು ಕೆರೆಗೆ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ್ದಾರೆ. ಇನ್ನು ರಸ್ತೆ ಅಗಲೀಕರಣಕ್ಕಾಗಿ ಮೋರಿ ಸೇತುವೆ ಕಾಮಗಾರಿ ನಡೆಸುತ್ತಿದ್ದ ವೇಳೆ ದೊಡ್ಡ ಅನಾಹುತವೊಂದು ತಪ್ಪಿದೆ. ರಸ್ತೆ ಕುಸಿದ ಪರಿಣಾಮ ಮಿನಿ ಟ್ರಕ್ ಹಾಗೂ ಟೆಂಪೋ ಸಿಲುಕಿ ಪರದಾಡಿದೆ. ಮಳೆ ಹೊಡೆತಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಡಿಸಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿರುವ ಮಹಿಳಾ ಕಾಲೇಜು ಆವರಣ ಕೆರೆಯಂತಾಗಿದೆ. ಇನ್ನು ಕೆರೆ ಕೋಡಿಬಿದ್ದ ನೀರಲ್ಲಿ ಜನ ಮೀನಿನ ಬೇಟೆಯಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಮಂಚನ್ಬೆಲೆ ರಸ್ತೆ, ವಾಪಸಂದ್ರ ರಸ್ತೆ ಸೇರಿದಂತೆ ಹಲವು ರಸ್ತೆಗಳು ಜಲಾವೃತವಾಗಿವೆ. ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ರಸ್ತೆ ಮಾರ್ಗವೆಲ್ಲ ಬಂದಾಗಿದ್ದು ಗೂಡ್ಸ್ ಚಾಲಕನೊಬ್ಬ ಪರದಾಡಿದ್ದಾನೆ. ಮಹಾಮಳೆ ಹೊಡೆತಕ್ಕೆ ಚಿಕ್ಕಬಳ್ಳಾಪುರದ ವಾಪಸಂದ್ರ ಬಳಿ 16 ಎಕರೆಯಲ್ಲಿ ಬೆಳೆದಿದ್ದ ದ್ರಾಕ್ಷಿ, ಗುಲಾಬಿ, ರಾಗಿ, ಚೆಂಡು ಹೂವು ಸೇರಿದಂತೆ ಹಲವು ಬೆಳೆ ಮುಳುಗಿ ಹೋಗಿವೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬೆಳೆ ಹಾನಿ ಕಂಡು ರೈತರು ಕಂಗಾಲಾಗಿದ್ದಾರೆ. ಈಗ ನಾವು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಒಂದು ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಸದ್ಯ ಇದೇನು ಪ್ರಸ್ತುತ ಒಂದು ಕೆರೆ ಅಂತ ಕಾಣ್ತಾ ಇದೆಯಲ್ಲ, ಇದು ಕೆರೆ ಮಾತ್ರ ಅಲ್ಲ, ಸದ್ಯ ಮಟ್ಟಿಗೆ ಇದು ಒಂದು ರಾಗಿ ಬೆಳೆಯನ್ನ ಹಾಕಿದ್ದಾರೆ ರೈತ ತಿಮ್ಮಪ್ಪ ಅನ್ನೋರು. ಜೊತೆಗೆ ಪಕ್ಕದಲ್ಲಿಯೇ ಒಂದು ದೃಶ್ಯವನ್ನ ನಾವು ಕಾಣ್ತಾ ಇದೀವಿ, ದ್ರಾಕ್ಷಿ ತೋಟ. ಸದ್ಯ ಈಗ ದ್ರಾಕ್ಷಿ ಸಂಪೂರ್ಣವಾಗಿ ಒಂದು 2 ಎಕರೆಗೆ ಏನು ದ್ರಾಕ್ಷಿಯನ್ನ ಈ ಒಂದು ಹಾಕಿರ್ತಾರೋ ಕಿರಣ್ ಎಂಬುವರು ರೈತರು ಈಗ ನೀರು ಪಾಲಾಗಿರುವ ಹಿನ್ನೆಲೆ ತಮ್ಮ ಕಣ್ಣೀರಿನಲ್ಲಿ ಕಾಲ ಕಳೆಯುವಂತಾಗಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕಳೆದ 2-3 ದಿನದಿಂದ ಭಾರೀ ಮಳೆಯಾಗ್ತಿದೆ. ಸಂಜೆಯಾದ್ರೆ ಸಾಕು ಮಳೆರಾಯನ ಅಬ್ಬರ ಶುರುವಾಗುತ್ತೆ. ಹೀಗಾಗಿ ಬೆಂಗಳೂರು ಮಂದಿ ಸಹ ಕಂಗಾಲಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಒಟ್ನಲ್ಲಿ ಕಳೆದ 6 ತಿಂಗಳಿಂದ ಸುರಿಯುತ್ತಿರೋ ಮಳೆ ಊರೂರನ್ನೇ ಮುಳುಗೇಳಿಸ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.